ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಕೃಷ್ಣ ಅಂತ. ಊರು? ವಿಜಯಪುರ. ತಾಲೂಕು ವಿಜಯಪುರ. ಸರ್, ಇದು ಸಾಯಿಲ್ ಹೆಲ್ತ್ ನಾವು ಈಗ ಬೆಳೆ ನಾಟಿ ಮಾಡೋದಕ್ಕಿಂತ ಕೊಡ್ತಾ ಇದ್ದೀರಿ. ಇದು ಬಿಡೋದ್ರಿಂದ ರಿಸಲ್ಟ್ ಯಾವ ತರ ಇದೆ? ರಿಸಲ್ಟ್ ಚೆನ್ನಾಗಿದೆ. ತೆಂಬ್ರೆ ಎಲ್ಲ ಚೆನ್ನಾಗಿ ಬರ್ತೈತೆ. ಲಾಕಗಳು ಚೆನ್ನಾಗಿ ಬರ್ತೈತೆ. ಹೂವನು ಸೈಜ್ ಬರ್ತೈತೆ. ಈಗ ಎಷ್ಟು ದಿನ ಆಗಿದೆ ನಾಟಿ ಮಾಡಿದ್ದು ಗಿಡ? ಇದು ನಾಟಿ ಮಾಡಿ 2.5 ತಿಂಗಳಾಗಿದೆ. 2.5 ತಿಂಗಳು. ಆಲ್ರೆಡಿ ಎಷ್ಟು ಟ್ರಿಪ್ ಕಿತ್ತಿದ್ದೀರಿ ಹೂವ? ಈಗ 3ನೇ ಟ್ರಿಪ್ ಕೀಳ್ತಾ ಇದೀವಿ. ಇದು ನಮ್ಮ ಪ್ಯಾಕೆಟ್ ಎಷ್ಟು ಪ್ಯಾಕೆಟ್ ಯೂಸ್ ಮಾಡಿದಿರಿ ಇವಾಗ ಬೆಳೆ ನಾಟಿ ಮಾಡಿದಾಗಿಂದ? ಇದು 2 ಸಾರಿ ಮಾಡಿದೀವಿ ನಾವು. 2 ಸರಿ ಬಿಟ್ಟಿದ್ರಿ. ಇವಾಗ 3ನೇಕಿಂತ ತಗೊಳ್ತಾ ಇದ್ದೀವಿ. ನಾಟಿ ಮಾಡಿದಾಗ 1 ಸಾರಿ ಬಿಟ್ಟಿದ್ದೀವಿ. ಮೊಗ್ಗು ಟೈಮ್ ಅಲ್ಲಿ 1 ಸಾರಿ ಬಿಟ್ಟಿದ್ದೀವಿ. ಇವಾಗ ಮತ್ತೆ ಈಗ ಬಿಡ್ತಾ ಇದ್ದೀರಿ. ಈಗ 3ನೇ ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೀರಿ. ಹೌದು. ಇದು ಬಿಡೋದ್ರಿಂದ ನಿಮ್ಗೆ ಗಿಡ ಹಸ್ರಾಗಿರ್ತದ, ನಿಮ್ಗೆ ಹಸ್ರಾಗಿರ್ತದ, ಕೌಲುಗಳು ಜಾಸ್ತಿ ಆಗ್ತಾ ಇದೆಯಾ? ತೆಂಬ್ರೆಗಳು ಚೆನ್ನಾಗಿ ಬರ್ತೈತೆ, ಗಿಡ ಹಸಿರಾಗಿರುತ್ತೆ. ಅಂದ್ರೆ ಬಿಸಿನಲ್ಲಿ ಯಾವ್ದೇ ರೀತಿ ಕಲರ್ ತಿರುಗ್ತಾ ಇಲ್ಲ ನಿಮ್ಗೆ? ಎಲ್ಲೋ ಕಲರ್ ಬರ್ತಾ ಇಲ್ಲ. ಓಕೆ, ಸ್ವಲ್ಪ ಗಿಡ ತೋರಿಸಿ ಸರ್. ಕ್ಯಾಮ್ರಾ ಅಲ್ಲಿ ಅದಕ್ಕೆ ಬಿಡೋದು. ತೋರಿಸಿ ಸರ್ ಗಿಡ ಹಂಗೆ ಅದೇ ಥರ ನೋಡಿ ತೋರಿಸ್ಕೊಂಡು. ಅಂದರೆ ಇನ್ನು ಕೌಲುಗಳು ಜಾಸ್ತಿ ಆಗ್ತಾನೆ ಇದೆ ಕೆಳಗಡೆಯಿಂದ. ಹೂವನು ಸೈಜ್ ಬರ್ತಾ ಇದೆ. ಕ್ವಾಲಿಟಿನೂ ಚೆನ್ನಾಗಿದೆ. ಭೂಮಿ ಯಾವ ಥರ ಇದೆ ಈಗ? ಇದು ಬಿಡೋದ್ರಿಂದ ಬಿಡೋದ್ರಿಂದ ಭೂಮಿ ಉಳುಮೆ ಚೆನ್ನಾಗಿರ್ತೈತೆ. ನಾವು ಬೇರೆ ಬೇಸಾಯಗಳಕ್ಕಿಂತ ಇದು ಪರವಾಗಿಲ್ಲ. ಓಕೆ. ರೇಟ್ ಹೆಂಗಿದೆ ಮಾರ್ಕೆಟಲ್ಲಿ? ಭೂಮಿ ಬೇಗ ಒಣಗಲ್ಲ, ನೀರು ಹಂಗೆ ಇರ್ತೈತೆ. ಅಲ್ಲ, ಮಾರ್ಕೆಟಲ್ಲಿ ರೇಟ್ ಹೆಂಗೆ? ಬೇರೆ ಹೂವಕ್ಕೆ ನಿಮ್ಮ ಹೂವಕ್ಕೆ ಡಿಫ್ರೆನ್ಸು? ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಒಂದು 10 ರೂಪಾಯಿ ಮಾರ್ಕೆಟಲ್ಲಿ ಹೋಗ್ತೈತೆ. ಯಾರನ್ನ ರೈತರು ಬಂದು ಕೇಳಿದಾರ ಇಲ್ಲಿ ಏನು ಯೂಸ್ ಮಾಡ್ತಾ ಇದೆಯಾ ಏನೋ ಅಂದ್ಬಿಟ್ಟು? ಕೇಳ್ತಾರೆ ಬಂದು. ಹೇಳ್ತಾ ಇದ್ದೀರಾ ನೀವು? ಹೇಳ್ತಾ ಇದ್ದೀವಿ. ಏನಂತ ಹೇಳ್ತಾ ಇದ್ದೀರಾ? ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀವಿ. ಯಾರು ತಂದು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಾ? ನಮ್ಮ ಹೊಸಕೋಟೆಯಿಂದ ತಂದು ಕೊಡ್ತಾ ಇದ್ದಾರೆ. ಅಲ್ಲಿಂದ ಓಕೆ. ಇದೇ ಥರ ಯೂಸ್ ಮಾಡಿ 4 ಜನ ರೈತರಿಗೆ ಹೇಳಿ.